ಇವತ್ತಿನ ತರಗತಿಯಲ್ಲಿ ಮತ್ತೊಂದು ಚರಿತ್ರೆಯಲ್ಲಿ ದಾಖಲಾದಂತಹ ರಕ್ತ ಸಿಕ್ತ ಅಧ್ಯಾಯದ ವಿಷಯವನ್ನ ನಿಮ್ಮ ಮುಂದೆ ಪ್ರಚುರಪಡಿಸೋದಕ್ಕೆ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದ್ರೆ ಕರ್ಬಲ ಕಥನ, ಕರ್ಬಲ ಸಂಘರ್ಷ, ಮೊಹರಂ ಇತಿಹಾಸ ಮತ್ತು ಹಿನ್ನೆಲೆ ಕುರಿತು ಇವತ್ತಿನ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ. ಏನಪ್ಪಾ ಸರ್, CET ಕ್ಲಾಸಿಗಂತ ಹೇಳಿ ಯೂಟ್ಯೂಬ್ ಚಾನಲ್ ಮಾಡಿ ಇದು ಯಾವುದೋ ಸಂಗೊಳ್ಳಿ ರಾಯಣ್ಣನ ಕಥೆಯನ್ನ, ಮೊಹರಂ ಕಥೆಯನ್ನ ಶುರು ಮಾಡಿದಾರಲ್ಲ ಅಂತ ಹೇಳಿ ಅನ್ಕೋಬೇಡಿ ಸ್ನೇಹಿತರೆ. ಇವು ಕೂಡ ನಮ್ಮ ನಾಲೆಜಿನ ಭಾಗಗಳೇ. ಸಾವಿರಾರು ವರ್ಷಗಳಿಂದ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿ, ಧಾರ್ಮಿಕ ಸೌಹಾರ್ದತೆಯ ಸಂಕೇತವಾಗಿ, ಊರ ಹಬ್ಬವಾಗಿ, ಎಲ್ಲಾ ಸಮುದಾಯದವರು ಸೇರಿ ಮಾಡತಕ್ಕಂಥ ಜಾತ್ರೆಯಾಗಿ ನಡ್ಕೊಂಡು ಬಂದಂತ ಈ ಮೊಹರಮದ ಬಗ್ಗೆ ನಿಮ್ಮೆಲ್ಲರಿಗೂ ಅದರ ಹಿನ್ನೆಲೆ ಕುತೂಹಲ ಇದ್ದೇ ಇರ್ತದೆ. ಹಾಗಾಗಿ ಆ ಒಂದು ಹಿನ್ನೆಲೆಯನ್ನ, ಅದರ ಒಂದು ಇತಿಹಾಸವನ್ನ, ರಕ್ತಸಿಕ್ತವಾದಂತ ಅಧ್ಯಾಯವನ್ನ 7ನೇ ಶತಮಾನದಲ್ಲಿ ಅರಬಸ್ಥಾನದಲ್ಲಿ ಬರ್ತಕ್ಕಂಥ ಕರ್ಬಲ ಅನ್ನುವಂತ ಪ್ರದೇಶದಲ್ಲಿ ನಡೆದಂತ ದಾಯಾದಿ ಸಂಘರ್ಷದಲ್ಲಿ ಹುತಾತ್ಮರಾದಂತ ವ್ಯಕ್ತಿಗಳ ನೆನಪಿಗೋಸ್ಕರ ನಡೀತಕ್ಕಂಥ ಮೊಹರಮದ ಬಗ್ಗೆ ಇವತ್ತ ನಿಮ್ಮ ಮುಂದೆ ನಾನು ಚರ್ಚೆ ಮಾಡಕ್ ಬಂದಿದ್ದೀನಿ. ಈ ಒಂದು ಮೊಹರಂ ಕುರಿತಾದಂತ ಕಥೆಯನ್ನ ಕೇಳೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ಅನ್ನ ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಇಂಥ ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರುವುದಕ್ಕೆ ಅವಕಾಶ ಸಿಕ್ಕಂಗಾಗ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ, ಆಲ್ ಅನ್ನುವಂಥ ನೋಟಿಫಿಕೇಶನ್ ಬರುತ್ತೆ, ಅದ್ರ ಮೇಲೆ ಒತ್ತಿ ನಾನು ಮಾಡ್ತಕ್ಕಂಥ ಅಥವಾ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋ ಕೂಡ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಒಂದು ನೋಟಿಫಿಕೇಶನ್ ಅಲ್ಲಿ ಯೂಟ್ಯೂಬ್ ಚಾನಲ್ಗೆ ಬರ್ತದೆ. ಅದ್ರ ಜೊತೆಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ, ಇದು ನನ್ನ ಮನವಿ. ಯಾಕಂದ್ರೆ ಈ ಒಂದು ರೋಚಕ ಇತಿಹಾಸವನ್ನ ನೀವು ಕಂಪ್ಲೀಟ್ ಆಗಿ ನೋಡಿದಾಗ ಮಾತ್ರ ನಿಮಗೊಂದು ಕುತೂಹಲಕ್ಕೆ ಉತ್ತರ ಸಿಗ್ತದೆ. ಯಾಕಂದ್ರೆ ಸಾವಿರಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಮಾಡ್ಕೊಂಡು ಬರ್ತಕ್ಕಂಥ ಈ ಮೊಹರಂ ಅನ್ನೋದಿದೆಯಲ್ಲ, ಎಲ್ರಿಗೂ ಕೂಡ ಒಂದು ಕುತೂಹಲ ಭರಿತವಾದಂತ ವಿಷಯ. ಇದು ಹಿಂದೂ ಮುಸ್ಲಿಂ ಅನ್ನದೇ, ಇದರಲ್ಲಿ ಎಲ್ಲಾ ವರ್ಗದ ಎಲ್ಲಾ ಧರ್ಮದ ಜನರು ಸೇರ್ಕೊಂಡು ಮಾಡ್ತಕ್ಕಂಥ ಈ ಒಂದು ಹಬ್ಬದ ಒಂದು ರೋಚಕತೆ ತಿಳ್ಕೊಬೇಕಂತಂದ್ರೆ ಈ ವಿಡಿಯೋವನ್ನ ಇಡಿಯಾಗಿ ನೀವು ನೋಡ್ಲೇಬೇಕು. ಇಡಿಯಾಗಿ ನೋಡಿದ ಮೇಲೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಇನ್ನೂ ಇಷ್ಟ ಆದ್ರೆ ಇನ್ನ ನಿಮ್ಮ ಸ್ನೇಹಿತರು, ನಿಮ್ಮ ಆತ್ಮೀಯರು, ಬಾಂಧವರು ನೋಡೋದಕ್ಕೆ ಶೇರ್ ಮಾಡಿ. ಓಕೆ, ಎಸ್. ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಮೊಹರಂ, ಮೊಹರಂ ಅನ್ನುವಂಥದ್ದು ಒಂದು ಪರ್ಸಿಯನ್ ಪದ. ಮೊಹರಂ ಅಂದ್ರೆ ನಿಷಿದ್ಧ ಅಂತ ಅರ್ಥ. ಇದು ಮುಸಲ್ಮಾನರ ಮೊಟ್ಟ ಮೊದಲ ತಿಂಗಳು. ನಿಷಿದ್ಧ ಅಂದ್ರೆ ಈ ಒಂದು ತಿಂಗಳಲ್ಲಿ ಸಂಪ್ರದಾಯಸ್ಥ ಮುಸಲ್ಮಾನರು ಯಾವ ಒಂದು ಶುಭ ಕಾರ್ಯವನ್ನು ಮಾಡುವುದಿಲ್ಲ. ಇದನ್ನ ಸೂತಕ ಮಾಸ ಅಂತ ಕೂಡ ಕರೀತಾರೆ. ಯಾಕೆ ಸೂತಕ ಮಾಸ ಅನ್ನೋದನ್ನ ಚರ್ಚೆ ಮಾಡ್ತೀನಿ. ಜೊತೆಗೆ ಈ ಮೊಹರಂ ಅನ್ನ ಏನೇನಂತ ಕರೀತಾರೆ? ಅಲಾವಿ ಹಬ್ಬ ಅಂತ ಕರೀತಾರೆ, ಪೀರಲ ಹಬ್ಬ ಅಂತೇಳಿ ಕರೀತಾರೆ, ಹಾಗೆ ಮೊಹರಂ ಅಂತ ಕೂಡ ಕರಿತೇವೆ. ಪ್ರಾದೇಶಿಕ ಅನುಗುಣವಾಗಿ ಅದಾದ ರೀತಿಯಲ್ಲಿ ಈ ಒಂದು ಹಬ್ಬದ ಹೆಸರಲ್ಲಿ ಕರಿತೀವಿ. ಈ ಒಂದು ಹಬ್ಬ ಭಾರತದಲ್ಲಿ ಹಿಂದೂ ಮುಸ್ಲಿಮರ ಮಧ್ಯೆ ಒಂದು ಭಾವೈಕ್ಯತೆಯನ್ನು ಬೆಳೆಸಿದೆ. ಹಾಗಾಗಿ ಇದನ್ನು ಭಾವೈಕ್ಯತೆಯ ಹಬ್ಬ ಅಂತ ಕರಿತೀವಿ. ಯಾಕಂದ್ರೆ ಮುಸ್ಲಿಮರಲ್ಲಿ ಬಕ್ರೀದು, ರಂಜಾನು ಮತ್ತು ಮೊಹರಂ ಈ 3 ಹಬ್ಬಗಳನ್ನು ನೋಡ್ತೀವಿ. ಆದ್ರೆ ಬಕ್ರೀದು ಮತ್ತು ರಂಜಾನ್ಗಿಂತ ಭಿನ್ನವಾದಂತ ಹಬ್ಬ ಅಂತಂದ್ರೆ ಅದು ಮೊಹರಂ ಹಬ್ಬ. ಯಾಕಂದ್ರೆ ಬಕ್ರೀದು ಮತ್ತು ರಂಜಾನನ್ನ ತಮ್ಮ ಸಮುದಾಯದವರು ಆಚರಣೆ ಮಾಡಿ ಬೇರೆದವ್ರನ್ನವರು ಪ್ರೀತಿಯಿಂದ ಇನ್ವೈಟ್ ಮಾಡ್ತಾರೆ. ಆದ್ರೆ ಇದು ಹಂಗಲ್ಲ. ಇದು ಎಲ್ಲಾರು ಸೇರಿ, ಅದರಲ್ಲೂ ಅತಿ ಹೆಚ್ಚು ಹಿಂದೂಗಳೇ ಮಾಡ್ತಕ್ಕಂಥ, ಹಿಂದೂಗಳಲ್ಲಿ ಕೆಳವರ್ಗದವರು, ಶ್ರಮಜೀವಿಗಳು ಮಾಡ್ತಕ್ಕಂಥ ಹಬ್ಬ ಈ ಒಂದು ಮೊಹರಂ ಹಬ್ಬ. ಹಾಗಾಗಿ ಇದು ವಿಶೇಷವಾದಂತ ಒಂದು ಅಂಶವನ್ನ ಈ ದೇಶದಲ್ಲಿ ಹೊಂದಿದೆ. ಇದು ಮೊಟ್ಟ ಮೊದಲ ಬಾರಿಗೆ ಈ ದೇಶಕ್ಕೆ ಯಾವಾಗ ಬಂತು? ಮೊಟ್ಟ ಮೊದಲ ಬಾರಿಗೆ ಯಾವಾಗ ಬಂತು ಅಂತಂದ್ರೆ ಇದು 14ನೇ ಶತಮಾನದಲ್ಲಿ ಬಂತು ಅಂತ ನೋಡ್ತೀವಿ. 14ನೇ ಶತಮಾನದಲ್ಲಿ ತೈಮೂರ್ ಲಂಗ ಅನ್ನುವಂಥವನು ಭಾರತದ ಮೇಲೆ ದಾಳಿ ಮಾಡಿದ್ನಲ್ಲ, ಅವನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಹರಂ ಹಬ್ಬವನ್ನ ಪರಿಚಯಿಸ್ತಾನೆ. ತೈಮೂರ್ ಲಂಗ ಅನ್ನುವಂಥವನು ಇವನೇನಪ್ಪಾ ಅಂತಂದ್ರೆ ಕರ್ಬಲಕ್ಕೆ ಹೋಗಿದ್ದ. ಕರ್ಬಲದಲ್ಲಿರ್ತಕ್ಕಂಥ ಹುಸೇನನ ಗೋರಿಯನ್ನ ಸಂದರ್ಶನ ಮಾಡಿ ನಂತರ ಆತ ಏನ್ ಮಾಡದಪ್ಪ ಅಂತಂದ್ರೆ ಆ ಗೋರಿಯ ರೂಪದಲ್ಲಿ ಇರ್ತಕ್ಕಂಥ ಆಕೃತಿಯನ್ನ ಮೆರವಣಿಗೆ ಮಾಡುವುದಕ್ಕೆ ಒಂದು ಹಬ್ಬವನ್ನು ಆರಂಭ ಮಾಡ್ತಾನೆ. ಅದೇ ಹಬ್ಬವನ್ನು ಭಾರತಕ್ಕೆ ತೆಗೆದುಕೊಂಡು ಬಂದ. ಹಾಗೆ ಅರಬ್ಬಿಯಿಂದ ಬಂದಂತ ವಿದ್ವಾಂಸರು, ಸುಲ್ತಾನರು, ಸೈನಿಕರು, ವ್ಯಾಪಾರಸ್ಥರು ಈ ಒಂದು ಮೊಹರಂ ಆಚರಣೆಯನ್ನ ಭಾರತಕ್ಕೆ ತೆಗೆದುಕೊಂಡು ಬಂದ್ರು. ಮೊಟ್ಟ ಮೊದಲ ಬಾರಿಗೆ ಉತ್ತರ ಭಾರತದಲ್ಲಿ, ಮುಖ್ಯವಾಗಿ ತುಘಲಕ್ಕರ ಕಾಲದಲ್ಲಿ ಈ ಹಬ್ಬ ಆರಂಭ ಆಯಿತು.
ತುಘಲಕ್ಕರ ಸುಲ್ತಾನರು ಈ ಹಬ್ಬ ಮಾಡುವುದಕ್ಕೆ ಧನ ಸಹಾಯ ಕೂಡ ಮಾಡ್ತಿದ್ರು. ಹಾಗೆ ನಂತರ ಅಕ್ಬರನ ಕಾಲದಲ್ಲಿ ಇದು ಹೆಚ್ಚು ಚಾಲ್ತಿಗೆ ಬಂತು. ಅಕ್ಬರ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟ. ದಿನ್ ಎ ಹಿಲಾಯಿ ಅನ್ನುವಂತ ಧರ್ಮವನ್ನು ಸ್ಥಾಪನೆ ಮಾಡಿದಾಗ ಈ ಒಂದು ಹಬ್ಬಕ್ಕೂ ಕೂಡ ಆತ ಆದ್ಯತೆಯನ್ನು ಕೊಟ್ಟ. ಹಾಗೆ ನಂತರ ನಾವು ಔರಂಗಜೇಬನ ಕಾಲದಲ್ಲಿ ನೋಡುವಾಗ ಔರಂಗಜೇಬ ಕಟ್ಟ ಸುನ್ನಿ ಆಗಿರೋದ್ರಿಂದ ಇದನ್ನ ಒಂದು ದರಿದ್ರ ಅಂತ ಹೇಳಿ ಬಣ್ಣಿಸ್ತಾನೆ. ಈ ಹಬ್ಬವನ್ನು ವಿರೋಧ ಮಾಡ್ತಾನೆ. ಸೂಫಿಸಮ್ ಮತ್ತು ಈ ಮೊಹರಂ ಹಬ್ಬವನ್ನ ಔರಂಗಜೇಬ ವಿರೋಧ ಮಾಡ್ತಾನೆ. ನಂತರ ಇದು ಬಹುಮನಿ ಶಾಹಿಗಳು ಮತ್ತು ಆದಿಲ್ ಶಾಹಿಗಳ ಕಾಲದಲ್ಲಿ ದಕ್ಷಿಣ ಭಾರತಕ್ಕೆ ಬರ್ತದೆ. ಬಹುಮನಿ ಶಾಹಿಗಳು ಮತ್ತು ಆದಿಲ್ ಶಾಹಿಗಳ ಕಾಲದಲ್ಲಿ ಈ ಒಂದು ಹಬ್ಬ ದಕ್ಷಿಣ ಭಾರತಕ್ಕೆ ಬರ್ತದೆ. ಅದರಲ್ಲೂ ಮುಖ್ಯವಾಗಿ ಆದಿಲ್ ಶಾಹಿಗಳ ಕಾಲದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೀತದ. ಆದಿಲ್ ಶಾಹಿಗಳ ಅಂಡರ್ದಲ್ಲಿ ಇರ್ತಕ್ಕಂಥ ಮುದ್ಗಲ್, ಇಡೀ ದಕ್ಷಿಣ ಭಾರತದಲ್ಲಿಯೇ ಹೆಸರುವಾಸಿಯಾದಂಥ ಮೊಹರಂ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಒಂದು ಪ್ರದೇಶ ಇದ್ರೆ ಅದು ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಹೋಬಳಿ ಮುದ್ಗಲ್ ಅಂತ ನೋಡ್ತೀವಿ. ಮುದ್ಗಲ್ಲಲ್ಲಿ ಹಸೇನ್ ಹುಸೇನ್ ಇವರಿಬ್ಬರ ಸಹೋದರರ ಒಂದು ಭೇಟಿಯೇ ವಿಸ್ಮಯವಾದಂಥದ್ದು ಅಂತ, ಮೂಕ ವಿಸ್ಮಿತ ಅಂತ. ಅವೆರಡು ಭೇಟಿ ನೋಡುವಾಗ ಇಡೀ ಅಲ್ಲಿರ್ತಕ್ಕಂಥ ಜನವರ್ಗವೇ ಕಣ್ಣೀರು ಹಾಕುವಂತ ಸಂದರ್ಭ ಬರ್ತದೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ ಇದರ ಒಂದು ರೋಚಕತೆ ಹೇಗಿದೆ ಅನ್ನೋದನ್ನ ಗಮನಿಸಬಹುದು. ಸರಿ, ಹಾಗಾದ್ರೆ ನಿಮಗೆಲ್ಲರಿಗೂ ಈ ಹಬ್ಬ ಈ ದೇಶಕ್ಕೆ ಹೇಗೆ ಬಂತು, ಯಾರು ಆರಂಭ ಮಾಡೋದು ಅಂತ ಗೊತ್ತಾಯ್ತು. ಆದರೆ ಈ ಹಬ್ಬದ ಹಿನ್ನೆಲೆ ಏನು, ಮೊಹರಂ ಯಾಕೆ ಶುರುವಾಯಿತು ಅನ್ನುವುದನ್ನ ನೋಡೋಣ. ಮೊದಲನೇದಾಗಿ ಕ್ರಿಸ್ತ ಶಕ 632 ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಸಾವನ್ನಪ್ತಾರೆ. ಮೊಹಮ್ಮದ್ ಪೈಗಂಬರ್ ಅವರು ಸಾವನ್ನಪ್ಪಿದ ನಂತರ ಅವರ ಸ್ಥಾನ ತುಂಬುದಕ್ಕೋಸ್ಕರ ಒಂದು ಸಂಘರ್ಷ ನಡೀತದೆ. ಇದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದ್ರೆ ನಾವು ನೋಡೋದೇನಪ್ಪಾ ಅಂದ್ರೆ ಈ ಮಕ್ಕಾ, ಮದೀನಾ ಅಥವಾ ಸಿರಿಯಾ, ಇರಾನು, ಡಮಾಸ್ಕಸ್ಸು, ಕುಫು ಈ ಭಾಗ ಇದೆಯಲ್ಲ, ಇದೊಂದು ಮರಳು ಭೂಮಿ ಪ್ರದೇಶ. ಇಲ್ಲಿ ಬುಡಕಟ್ಟು ಜನಾಂಗಗಳಿದ್ದು. ಇಲ್ಲಿ ಯಾವ ಬುಡಕಟ್ಟು ಜನಾಂಗಗಳಿದ್ವಪ್ಪ ಅಂತಂದ್ರೆ ಮುಖ್ಯವಾಗಿ ಉಮಯ್ಯ ಅಂತ ಹೇಳಿ ಒಂದು, ಮತ್ತೊಂದು ಆಸಿಮಾ ಅನ್ನುವಂತ ಪೈಗಂಬರ ಜನಿಸಿದಂತ ಬುಡಕಟ್ಟು, ಇನ್ನೊಂದು ಉಮಯ್ಯ ಅಂತ ಹೇಳಿ. ಹಾಸಿಮಾ ಮತ್ತು ಉಮಯ್ಯ ಅನ್ನುವಂತ ಸಹೋದರ ಬುಡಕಟ್ಟುಗಳ ಮಧ್ಯೆ ನಡೆದಂತ ಸಂಘರ್ಷದ ಕಥೆಯೇ ಮೊಹರಂ. ಆಸಿಮಾ ಮತ್ತು ಉಮಯ್ಯ ಅನ್ನುವಂತ ಎರಡು ಬುಡಕಟ್ಟುಗಳಿದ್ದು ಆ ಬುಡಕಟ್ಟುಗಳ ಸಹೋದರರ ಅಥವಾ ದಾಯಾದಿಗಳ ಕಲಹ ಇದೆಯಲ್ಲ, ಆ ಕಲಹದ ಕಥೆಯೇ ಮೊಹರಂ ಅಂತ ನೋಡ್ತೀವಿ. ಇಲ್ಲಿ ಆಸಿಮಾ ಬುಡಕಟ್ಟಿನಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಜನಿಸ್ತಾರೆ. ಅವರು ಜನಿಸಿ ಇಸ್ಲಾಂ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದ ತರುವಾಯ ಅವರ ಸಾವಿನ ನಂತರ ಅವರ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನುವಂಥ ಚರ್ಚೆ ನಡೀತದೆ. ಉತ್ತರಾಧಿಕಾರಿ ಯಾರಾಗಬೇಕು ಅಂತೇಳಿ ಆ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಚರ್ಚೆ ನಡೆದಾಗ ಅಲ್ಲಿ ಎರಡು ಬಣಗಳು ಉಟ್ಕೊಂತವೆ. ಏನಂತಂದ್ರೆ ಒಂದು ಬಣ ಏನ್ ಮಾಡ್ತದಪ್ಪ ಅಂತಂದ್ರೆ ಜನರೆಲ್ಲ ಸೇರಿ ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಕಲಿಪನನ್ನಾಗಿ ಮಾಡಬೇಕು ಅಂತ ಒಂದು ಬಣ ಉಟ್ಕೊಂತದೆ. ಇನ್ನೊಂದು ಬಣ ಏನಪ್ಪಾ ಅಂತಂದ್ರೆ ಜನರ ಆಯ್ಕೆ ಮಾಡಿದವ್ರನ್ನೆಲ್ಲ ಒಪ್ಕೊಳಕ್ಕಾಗಲ್ಲ, ದೇವರೇ ಆಯ್ಕೆ ಮಾಡಬೇಕು, ದೇವ್ರ ಇಚ್ಛೆ ಇರಬೇಕು, ಆತ ಕಲಿಪ ಆಗ್ಬೇಕು ಅಂತ ಹೇಳಿ ಇನ್ನೊಂದು ಬಣ ಉಟ್ಕೊಂತದೆ. ಅಲ್ಲಿ ಜನರೇ ಸೇರಿ ಆಯ್ಕೆ ಮಾಡಬೇಕು ಅನ್ನುವಂತ ಬಣ ಯಾರನ್ನ ಆಯ್ಕೆ ಮಾಡ್ತದಪ್ಪ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರ ಸ್ನೇಹಿತ, ಒಡನಾಡಿ, ಇಡೀ ಜೀವನ ಪೂರ್ತಿ ಅವ್ರ ಜೊತೆಲಿ ಇದ್ದಂತ ಅಬೂಬಕರ್ ಅನ್ನೋರನ್ನ ಆಯ್ಕೆ ಮಾಡ್ತದೆ. ಆದ್ರೆ ಇಲ್ಲಿ ಇನ್ನೊಂದು ಗುಂಪು ಇರ್ತದ, ದೇವರ ಒಂದು ಇಚ್ಛೆಯ ಮೇರೆಗೆ ಆಯ್ಕೆ ಮಾಡ್ಬೇಕನ್ನೋ ಒಂದು ಗುಂಪು ಇರ್ತದಲ್ಲ, ಅವರು ಮೊಹಮ್ಮದ್ ಪೈಗಂಬರ್ ಅವರ ಅಳಿಯ ಮತ್ತು ಚಿಕ್ಕಪ್ಪನ ಮಗ ಆದಂತ ಅಲಿ ಅವರನ್ನ ಆಯ್ಕೆ ಮಾಡ್ತದೆ. ಆದ್ರೆ ಕೊನೆಗೆ ಏನಾಗ್ತದ ಅಂತಂದ್ರೆ ಮೊದಲನೇ ಗುಂಪೇ ಜಯಿಸ್ತದ. ಮೊದಲನೇ ಗುಂಪಲ್ಲಿ ಯಾರು ಅಂತಂದ್ರೆ ಅಬೂಬಕರ್ ಅವರು ಮೊಟ್ಟ ಮೊದಲ ಕಲಿಪರಾಗ್ತಾರೆ. ಪೈಗಂಬರ್ ಸಾವಿನ ನಂತರ ನಡೆದಂತ ಕಲಿಪ ಹುದ್ದೆಯ ಸಂಘರ್ಷದಲ್ಲಿ ಎರಡು ಬಣಗಳಾಗ್ತವೆ. ಎರಡು ಬಣದಲ್ಲಿ ಮೊದಲನೇ ಬಣ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಆಗ್ಬೇಕಂತ ಹೇಳ್ತದೆ. ಎರಡನೇ ಬಣ ಏನಪ್ಪಾ ಅಂದ್ರೆ ದೈವತ್ವದ ಮಾದರಿಯಲ್ಲಿ ಆಗ್ಬೇಕಂತ ಹೇಳ್ತದೆ. ಪ್ರಜಾಪ್ರಭುತ್ವದ ಮಾದರಿಯ ಗುಂಪು ಗೆಲ್ತದೆ. ಆ ಗುಂಪಿನ ನಾಯಕ ಯಾರು? ಅಬೂಬಕರ್ ಅವರು ಆಗ್ತಾರೆ. ಇಲ್ಲಿ ಅಬೂಬಕರ್ ಅವರು ಕಲಿಫರಾಗ್ತಾರೆ. ಕಲಿಫರಾಗಿ ಅವರು ತಮ್ಮ ಒಂದು ಜೀವನವನ್ನ ಸರಳವಾಗಿ ಕಳೀತಾರೆ. ಯಾಕಂತಂದ್ರೆ ಕಲಿಫರಾಗಬೇಕಾದವ್ರಿಗೆ ಕೆಲವಷ್ಟು ಸೂಚನೆಗಳಿರ್ತಾವ. ಏನಪ್ಪಾ ಅಂತಂದ್ರೆ ಇಡೀ ತಮ್ಮ ಬದುಕನ್ನ ಸರಳವಾಗಿ ಕಳಿಬೇಕು, ಆಡಂಬರ ಇಲ್ಲದೆ ಕಡಿಬೇಕು, ಬಡತನದಲ್ಲಿಯೇ ಕಡಿಬೇಕು ಅಂತ ಇರ್ತವೆ. ಹಾಗಾಗಿ ಇಲ್ಲಿ ಏನಾಗ್ತದ ಅಂತಂದ್ರೆ ಅಬೂಬಕರ್ ಅವರು ಅದೇ ರೀತಿಯಾದಂತ ಮಾರ್ಗದಲ್ಲಿ ಕಲಿತಾರೆ. ಒಟ್ಟು 3 ಜನ ಕಲಿಪರು ಅಲ್ಲಿ ಬರ್ತಾರೆ. ಒಬ್ಬರಿಂದ ಒಬ್ರು ಅಬೂಬಕರ್ ಅಂತ ಬರ್ತಾರೆ, ಎರಡನೇದವರು ಉಮರ್ ಫಾರೂಕ್ ಅಂತೇಳಿ, ಮೂರನೇದವರು ಉಸ್ಮಾನ್ ಅಂತ ಬರ್ತಾರೆ. ಅಬೂಬಕರ್, ಉಮರ್ ಫಾರೂಕ್ ಮತ್ತು ಉಸ್ಮಾನ್ ಅಂತ ಬರ್ತಾರೆ. ಇಲ್ಲಿ ಮೊದಲನೇ ಕಲಿಪರನ್ನ ಬಿಟ್ಟು ಉಳಿದಂತ 2 ಮತ್ತು 3ನೇ ಕಲಿಫ್ ಇಬ್ಬರನ್ನು ಕೂಡ ಕೊಲ್ಲಾಗ್ತದೆ. ಕೊಲೆಯಾಗಿ ಹೋಗ್ತಾರೆ ಅವರಿಬ್ರು.
ಯಾಕಂದ್ರೆ ಆ ಒಂದು ಹೊಗೆ ಹಂಗೆ ಇರ್ತದ. ಏನು ದೈವದ ಆಧಾರದ ಮೇಲೆನೆ ಕಲಿಪರನ್ನ ಆಯ್ಕೆ ಮಾಡ್ಬೇಕು ಅನ್ನುವಂಥ ಒಂದು ಟೀಮ್ ಇತ್ತಲ್ಲ, ಆ ಟೀಮು ಒಳಗಡೆ ಹಂಗೆ ದ್ವೇಷವನ್ನು ಇಟ್ಕೊಂಡಿರ್ತದ. ಹೀಗೆ 2 ಕಲಿಪರನ್ನ ಕೊಲೆ ಮಾಡ್ಲಾಗ್ತದೆ. ಕೊಲೆ ಮಾಡಿದ ಮೇಲೆ 4ನೇ ಕಲಿಪರಾಗಿ ಆಯ್ಕೆ ಆಗೋದು ಯಾರಪ್ಪ ಅಂತಂದ್ರೆ ಕ್ರಿಸ್ತ ಶಕ 656ರಲ್ಲಿ ಹಲಿಯವರು ಆಯ್ಕೆ ಆಗ್ತಾರೆ. 4ನೇ ಕಲಿಪರಾಗಿ ಹಲಿಯವರು ಆಯ್ಕೆ ಆಗ್ತಾರೆ. ಇದನ್ನ ಹಲಿಯವರ ಆಯ್ಕೆ ಆದ ನಂತರ 4ನೇ ಕಲಿಪರಾಗಿ ಹಲಿಯವರ ಆಯ್ಕೆ ಆದ ನಂತರ ಅವರ ಕಲಿಪಗಿರಿಯನ್ನ ಮುಹಾಯಿದ್ ಅಂತೇಳಿ ಸಿರಿಯಾದಲ್ಲಿರ್ತಕ್ಕಂಥ ಒಬ್ಬ ರಾಜ್ಯಪಾಲ ಆತ, ಡಮಾಸ್ಕಸ್ನ ಒಬ್ಬ ಪ್ರಾಂತ್ಯಾಧಿಕಾರಿ ಮುಹಾಯಿದ್ ಅಂತೇಳಿ ಉಮಯ್ಯ ಬುಡಕಟ್ಟಿನ ಒಂದು ರಾಜ ಆತ. ಉಮಯ್ಯ ಅನ್ನುವಂಥ ಬುಡಕಟ್ಟು ಬರ್ತಲ್ಲ, ಆ ಬುಡಕಟ್ಟಿಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಮುಹಾವಿ ಅಂತ ಹೇಳಿ. ಆ ಮುಹಾವಿ ಈತನನ್ನ ವಿರೋಧ ಮಾಡ್ತಾನೆ. ಯಾಕೆ ವಿರೋಧ ಮಾಡ್ತಾನೆ ಅಂತಂದ್ರೆ ಉಸ್ಮಾನ್ ಅವರ ಕೊಲೆ ಆಯ್ತು. ಯಾಕಂದ್ರೆ 3ನೇ ಕಲಿಪನ ಕೊಲೆ ಏನ್ ಮಾಡಿದ್ರಲ್ಲ ಅವರೇ ಏನಪ್ಪ ಅಂದ್ರೆ ಈತನ ಆಯ್ಕೆ ಮಾಡಿದ್ರು, ಯಾರನ್ನ? ಅಲಿಯನ್ನ. ಹಾಗಾಗಿ ಇವ್ ಯಾಕೆ ವಿರೋಧ ಮಾಡ್ತಾನೆ ಅಲಿ ಅಂತಂದ್ರೆ ಕೊಲೆ ಮಾಡಿದವ್ರನ್ನ, ಕಲಿಫರನ್ನ ಕೊಲೆ ಮಾಡಿದವ್ರನ್ನ ನೀನು ಆಪ್ತರನ್ನಾಗಿ ಇಟ್ಕೊಂಡಿದೀಯಾ, ಪಕ್ಕದಲ್ಲಿ ಇಟ್ಕೊಂಡಿದೀಯಾ, ಅವ್ರನ್ನ ಶಿಕ್ಷಿಸಬೇಕು ಅಂತ ಹೇಳ್ತಾನೆ. ಅವಾಗ ಇವ್ರು ಶಿಕ್ಷಿಸ್ದಿಲ್ಲ. ಕೊನೆಗೆ ಏನಾಗ್ತದಂತಂದ್ರೆ ಈ ಮುಹಾಯಿಗೂ ಮತ್ತು ಅಲಿಗೂ ಮಧ್ಯೆ ಯುದ್ಧ ನಡೀತದ. ನಡೆದಾಗ ಕೊನೆಗೆ ಅಲಿ ಅವರು ಸೋಲ್ತಾರೆ. ಸೋತಾಗ ಅನಿವಾರ್ಯವಾಗಿ ಶಾಂತಿ ರಾಜಿ ಒಪ್ಪಂದವನ್ನ ಅವ್ರ ಜೊತೆ ಮಾಡ್ಕೊಂತಾನೆ, ಮುಹಾವಿ ಜೊತೆ ಮಾಡ್ಕೊಂಡು ಕೆಲವು ದಿವಸ ಆದ ನಂತರ ಕುಫಾದಲ್ಲಿ ಅಲಿಯವರು ಪ್ರಾರ್ಥನೆ ಮಾಡುವಾಗ ಅವರನ್ನು ಹಿರಿದು ಕೊಲ್ಲಲಾಗ್ತದೆ. ನೋಡಿ, ಇಲ್ಲಿ 4ನೇ ಕಲಿಪನು ಕೂಡ ಏನಪ್ಪ ಅಂದ್ರೆ ಸಾವನ್ನಪ್ಪಿದ ಅಂತ ನೋಡ್ತೀವಿ. ಕಲಿಪನ್ನ ಕೊಲ್ಲಾಗ್ತದ. ಕೊಂದ ಮೇಲೆ 5ನೇ ಕಲಿಪನಾಗಿ ಯಾರು ಬರ್ತಾರಪ್ಪ ಅಂತಂದ್ರೆ ಅಲಿಯವರ ಮಗ ಹಸನ್ ಬರ್ತಾನೆ. ಅಲಿಯವರ ಮಗ ಯಾರು? ಹಸನ್ ಬರ್ತಾನೆ 5ನೇ ಕಲಿಪನಾಗಿ. ಹಸನ್ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಮುಹಾವಿ ಅದನ್ನು ವಿರೋಧ ಮಾಡ್ತಾನೆ. ವಿರೋಧ ಮಾಡಿ ಮತ್ತೆ ಅವನ ಮೇಲೆ ಯುದ್ಧ ಸಾರ್ತಾನೆ. ಯುದ್ಧ ಸಾರದಾಗ ದುರ್ಬಲನಾದಂತ ಈ ಹಸನ್ ಏನ್ ಮಾಡ್ದಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂತ ಜಗಳ ಬೇಡ, ಯಾಕಂದ್ರೆ ಶಾಂತಿಯಿಂದ ಇರೋಣ ಅಂತೇಳಿ ನೇರವಾಗಿ ಕಲಿಪ ಪಟ್ಟವನ್ನ ಮುಹಾವಿಗೆ ಬಿಟ್ಕೊಡ್ತಾನೆ. ಮುಹಾವಿಗೆ ಬಿಟ್ಕೊಡ್ಬೇಕಾದ್ರೆ ಒಂದು ಕರಾರ್ ಮಾಡ್ತಾನೆ. ಏನ್ ಕರಾರ್ ಮಾಡ್ತಾನೆ ಅಂತಂದ್ರೆ ನಿನ್ನ ನಂತರ ಯಾರೇ ಕಲಿಪರಾದರೂ ಕೂಡ ಅವರು ಜನರೇ ಆಯ್ಕೆ ಮಾಡಬೇಕು, ಜನರ ಆಯ್ಕೆ ಮಾಡಿದವನನ್ನೇ ನಾವು ಕಲಿಪ ಅಂತ ಒಪ್ಕೋಬೇಕು, ಅಂದ್ರೆ ಮಾತ್ರ ನಾನು ನಿನಗೆ ಕಲಿಪಗಿರಿಯನ್ನು ಬಿಟ್ಕೊಡ್ತೀನಿ ಅಂತೇಳಿ ಹಸನ್ ಅವರು ಅಲ್ಲಿ ಕರಾರನ್ನು ಮಾಡಿದಾಗ ಆ ಕರಾರಿಗೆ ಮುಹಾವಿ ಒಪ್ಕೋತಾನೆ. ಒಪ್ಕೊಂಡು ಮುಹಾವಿ ಏನಾಗ್ತಾನೆ ಅಂತಂದ್ರೆ ಕಲಿಪ ಆಗ್ತಾನೆ. ಕಲಿಪಾದ ಕೆಲವೇ ವರ್ಷಗಳಲ್ಲಿ ಹಸನ್ಗೆ ವಿಷಪ್ರಾಶನ ಮಾಡಿ ಕೊಲ್ಲಲಾಗ್ತದೆ. ಇದು ರಕ್ತಸಿಕ್ತ 2ನೇ ಘಟ್ಟ ಅಂತ ಕರಿತೀವಿ. 1ನೇ ಘಟ್ಟದಲ್ಲಿ ನಾವು ನೋಡುವುದು ಯಾರನ್ನಪ್ಪ ಅಂತಂದ್ರೆ ಖಲೀಫರ ಕೊಲೆಯನ್ನ ನೋಡ್ತೀವಿ, ಫಾರೂಕನ ಕೊಲೆಯನ್ನು ನೋಡ್ತೀವಿ, ಉಸ್ಮಾನರ ಕೊಲೆಯನ್ನ ನೋಡ್ತೀವಿ, ಹಾಗೆ ಅಲಿಯವರ ಕೊಲೆಯನ್ನ ನೋಡ್ತೀವಿ. 4ನೇದಿಲ್ಲೂ ಕೂಡ 5ನೇಯ ಕಲಿಪನು ಕೂಡ ವಿಷಪ್ರಾಶನಕ್ಕೆ ಈಡಾಗ್ತಾನೆ. ಈಡಾದ ನಂತರ ಏನಾಗ್ತದೆ ಅಂತಂದ್ರೆ 20 ವರ್ಷಗಳ ಕಾಲ ಮುಹಾವಿ ಕಲಿಪನಾಗಿ ನಂತರ ಪುತ್ರ ವ್ಯಾಮೋಹಕ್ಕೆ ಬಿದ್ದು ಜನರ ಆಯ್ಕೆಯನ್ನ ತಿರಸ್ಕರಿಸಿ ತನ್ನ ಮಗನಾದಂತ ಯಾಜಿದ್ ಅಂತ ಹೇಳ್ತೀವಿ, ಡಮಾಸ್ಕಸ್ನ ದೊರೆಯಾಗಿರ್ತಲ್ಲ ಯಾಜಿದ್, ಆ ಯಾಜಿದನಿಗೆ ಪಟ್ಟವನ್ನ ಕಟ್ಟಲಾಗ್ತದೆ. ಆ ಪಟ್ಟವನ್ನ ಕಟ್ಟಿದಾಗ ಕಲಿಪನಾಗಿ ಆಯ್ಕೆಯಾದಂತ ಯಾಜಿದ್ ಮಕ್ಕಾ, ಮದೀನಾ ಮತ್ತು ಕೂಫಾ ಜನತೆಗೆ ಒಂದು ಪತ್ರವನ್ನು ಬರೀತಾನೆ. ಏನಂತಂದ್ರೆ ನಾನು ನಿಮ್ಮ ಕಲಿಫನಾಗಿದ್ದೀನಿ, ಹಾಗಾಗಿ ನನ್ನನ್ನ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮನ್ನಣೆ ಮಾಡಬೇಕು ಅಂತ. ಆದ್ರೆ ಇಲ್ಲಿ ಕೂಫಾದ ಜನ ಒಪ್ಪೋದಿಲ್ಲ, ಮದೀನಾದ ಜನ ಒಪ್ಪೋದಿಲ್ಲ. ಕೊನೆಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೂಫಾದ ಜನ ಮದೀನಾದಲ್ಲಿ ಇರ್ತಕ್ಕಂಥ ಅಲಿಯವರ 2ನೇ ಮಗನಾದಂತ ಹುಸೇನ್ಗೆ ಒಂದು ಲೆಟರ್ನ ಬರೀತಾರೆ. ಏನಪ್ಪಾ ಅಂದ್ರೆ ನೀನು ಕೂಫಾಕ್ಕೆ ಬಂದು ಕಲಿಪಗಿರಿಯನ್ನ ಮುಂದುವರಿಸು, ಯಾಕಂದ್ರೆ ಇದು ನಿಮ್ಮ ವಂಶದ್ದು ಅಂತ ಹೇಳಿ ಅವ್ರು ಲೆಟರ್ ಬರೆದಾಗ ಅದು ಹೋಗೋದಕ್ಕೆ ರೆಡಿ ಆಗ್ತಾನೆ. ಹುಸೇನ್ ರೆಡಿಯಾಗಿ ಹೋಗ್ಬೇಕಾದ್ರೆ ತುಂಬಾ ಜನ ಆತನ ಹಿತೈಷಿಗಳು ಎಚ್ಚರ ಕೊಡ್ತಾರೆ, ಬೇಡ ಅವನು ಸರಿ ಇಲ್ಲ, ಉಮಯ್ಯ ಬುಡಕಟ್ಟಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸರಿ ಇಲ್ಲ, ಬೇಡ ಅಂತೇಳಿ ಎಲ್ಲ ಹೇಳಿದ್ರು ಕೂಡ ಆ ಎಚ್ಚರಿಕೆಯನ್ನು ಧಿಕ್ಕರಿಸಿ ಹುಸೇನು 72 ಜನ ತನ್ನ ಸಹಚರರೊಂದಿಗೆ 72 ಜನ ತನ್ನ ಸಹಚರರೊಂದಿಗೆ ಆತ ಏನು ಅಂದ್ರೆ ಕೂಫಾ ಪಟ್ಟಣಕ್ಕೆ ಹೋದ ಅಂತ ನೋಡ್ತೀವಿ. ಇಲ್ಲಿ ನೆನಪಿರ್ಲಿ, 72 ಜನರಲ್ಲಿ ಅಸುಳೆಗಳಿದ್ವು, ಹೆಣ್ಣು ಮಕ್ಕಳಿದ್ರು, ಮುಖ್ಯವಾಗಿ ಹಸನನ ಹೆಂಡತಿ ಇದ್ಲು, ಹಾಗೆ ಏನಪ್ಪಾ ಅಂದ್ರೆ ಹುಸೇನನ ಹೆಂಡತಿ ಇದ್ಲು, ಹಾಗೆ ಏನಪ್ಪ ಕಾಸಿಮನ ಹೆಂಡತಿ ಇದ್ಲು, ಜೊತೆಗೆ ಏನಪ್ಪಾ ಅಂದ್ರೆ ಅಕ್ಬರ್ ಅನ್ನುವಂತ ಸಣ್ಣ ಮಗು ಇತ್ತು, ಹಸಗ್ ಅನ್ನುವಂತ ಹಸಿಗೂಸಿತ್ತು. ಒಟ್ಟು 72 ಜನನ ಕರ್ಕೊಂಡು ಹೋಗ್ತಾನೆ, ಕೂಫಾ ನಗರಕ್ಕೆ ಹೋಗ್ತಾನೆ. ಕೂಫಾ ನಗರದ ದಂಡೆಯ ಮೇಲಿರ್ತಕ್ಕಂಥ ಒಂದು ನದಿಯಲ್ಲಿ ಬೀಡ್ಬಿಡ್ತಾನೆ. ಆ ನದಿಯಲ್ಲಿ ಬೀಡ್ಬಿಟ್ಟಾಗ ಆ ಕೂಫಾ ನಗರದ ರಾಯಭಾರಿ ಜಿಯಾದ್ ಅಂತಿರ್ತಾನೆ. ಜಿಯಾದ್ ಅವನೇನ್ ಮಾಡಿರ್ತಾನಪ್ಪ ಅಂತಂದ್ರೆ ನದಿ ನೀರನ್ನ ಈ ಒಂದು ಹುಸೇನನ ಟೀಮು ಮುಟ್ಟದೇ ಇರುವಾಗೆ ಅವರನ್ನ ಆ ಒಂದು ನೀರಿನ ಹತ್ರಕ್ಕೆ ಹೋಗದೆ ಇರುವಾಗೆ ನಿರ್ಬಂಧವನ್ನ ಹಾಕ್ತಾನೆ. ಆ ನಿರ್ಬಂಧ ಹಾಕಿದ್ರಿಂದ
ಎಂತ ಕಷ್ಟಕ್ಕೆ ಈಡಾಗ್ತಾರೆ ಹುಸೇನ ಮತ್ತು ಹುಸೇನ ಸಹಚರರಂದ್ರೆ ಕುಡಿಯೋಕ್ಕೂ ನೀರಿಲ್ಲ, ಮೊದಲೇ ಮರಳುಗಾಡೋದು. ಅಂತ ಸಂದರ್ಭದಲ್ಲಿ ಕುಡಿಯೋಕ್ಕೂ ನೀರಿಲ್ಲದಂತ ಒಂದು ಪರಿಸ್ಥಿತಿಯಲ್ಲಿ ಹಸುಳೆಗಳನ್ನ ಕಟ್ಕೊಂಡು, ಹೆಂಡತಿ ಮಕ್ಕಳನ್ನ ಕಟ್ಕೊಂಡು, ಖಲೀಫಾ ಪಟ್ಟವನ್ನ ಪಡಲೇಬೇಕು, ಜನರ ಒತ್ತಾಸೆಗೆ ಒಪ್ಪಿಗೆಯನ್ನು ಸೂಚಿಸಲೇಬೇಕು ಅಂತ ಹೋಗಿ ಕಷ್ಟಪಡ್ತಾನೆ. ಅದಕ್ಕೆ ಒಂದು ಅದ್ಭುತವಾದಂತ ಜಾನಪದ ಕವಿತೆಯನ್ನ ಇಲ್ಲಿ ನಮ್ಮ ಏನು ಕರ್ನಾಟಕದ ಅಲಾಯಿ ಪದ ಆಡ್ತಕ್ಕಂಥ, ರಿವಾಯಿತು ಪದ ಆಡ್ತಕ್ಕಂಥ ನಮ್ಮ ಕವಿಗಳು ಬರೀತಾರೆ, ಕೇಳಿ. ಕರ್ಬಲದ ಅಡವಿಯಲ್ಲಿ ಕಷ್ಟದಲ್ಲಿ ಸಿಲುಕಿದ ಹುಸೇನ, ಕರ್ಬಲದ ಅಡವಿಯಲ್ಲಿ ಕಷ್ಟದಲ್ಲಿ ಸಿಲುಕಿದ ಹುಸೇನ, ನೀರು ಇಲ್ಲದಿನ್ನ ಹಾಗೆ 3 ದಿನ, ನೀರು ಇಲ್ಲದಿನ್ನ ಹಾಗೆ 3 ದಿನ, ಸಣ್ಣ ಸಣ್ಣ ಮಕ್ಕಳು ಇನ್ನ ಬಾಯಾರಿ ಬಳಲುತ್ತಾ ತಾನ, ಸಣ್ಣ ಸಣ್ಣ ಮಕ್ಕಳು ಇನ್ನ ಬಾಯಾರಿ ಬಳಲುತ್ತಾ ತಾನ, ಭೂಮಿಯನ್ನು ಬಗಿತಾರೋ ಭಾನು ಸಕೀನ, ಕುಂತು ಅಳುವರಿನ್ನ ಕುಸುಮ ಜೈನ, ಭೂಮಿಯನ್ನು ಬಗಿತಾರೋ ಭಾನು ಸಕಿನ, ಕುಂತು ಅಳುವರಿನ್ನು ಕುಸುಮ ಜೈನ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳಿಗೆ ನೀರಿಲ್ಲ, ಇಲ್ಲಿ ಭಾನು ಸಕಿನ ಕುಸುಮ ಜೈನ ಅನ್ನುವಂತ ಮಹಿಳೆಯರು ಕೂತ್ಕೊಂಡು ಅಳ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ನೀರಿಲ್ಲ, ನೀರು ಮುಟ್ಟಿದ್ರೆ ಅಲ್ಲಿ ಅವ್ರು ಯುದ್ಧಕ್ಕೆ ಬರ್ತಾರೆ. ಈ ರೀತಿ ಇರುವಾಗ ಅದು ಎಲ್ಲವನ್ನೂ ಲೆಕ್ಕಿಸದೆ ಹುಸೇನು ಅಲ್ಲೇ ಗಟ್ಟಿಯಾಗಿ ನಿಂತ್ಕೋತಾನೆ. ನಿಂತ್ಕೊಂಡಾದ್ಮೇಲೆ ಇಲ್ಲಿ ಯಜೀದ್ ಏನ್ ಮಾಡ್ತಾನೆ ಅಂತಂದ್ರೆ ಒಂದು ಲೆಟರ್ ಕಳಿಸ್ತಾನೆ, ಒಂದು ಪತ್ರ ಮುಖೇನ ಲೆಟರ್ ಕಳಿಸಿದಾಗ ಆ ಒಂದು ಆಜ್ಞೆಯನ್ನ ಹುಸೇನ್ ಒಪ್ಕೊಳ್ಳೋದಿಲ್ಲ. ಯಾವಾಗ ಒಪ್ಕೊಳ್ಳೋದಿಲ್ವೋ ಯುದ್ಧ ಆರಂಭ ಆಗ್ತದೆ. 10 ದಿನಗಳ ಕಾಲ ಇರಾನ್, ಇವತ್ತಿನ ಇರಾನ್ ಏನ್ ಕರಿತೀವಲ್ಲ, ಇರಾನ್ನಲ್ಲಿ ಬರ್ತಕ್ಕಂಥ ಟೈಗ್ರಿಸ್ ನದಿಯ ದಡದ ಮೇಲೆ ಕರ್ಬಲಾ ಅನ್ನುವಂಥ ಮರಳುಗಾಡು, ಸುಡುವಂತ ಮರಳುಗಾಡು, ಆ ಒಂದು ಮರಳುಗಾಡಿನಲ್ಲಿ ಯುದ್ಧ ಆರಂಭ ಆಗ್ತದೆ. 72 ಅನುಯಾಯಿಗಳ ಜೊತೆ ಇಲ್ಲಿ ಈತ ಕರ್ಬಲದಲ್ಲಿ ಯುದ್ಧವನ್ನ ಶುರು ಮಾಡ್ತಾನೆ. ನಡೆದಂತ ಕದನದಲ್ಲಿ ಅಕ್ಬರ್ ಅಲಿ, ಕಾಸಿಮ, ಅಗಸದ ಅನ್ನುವಂಥ ಸಣ್ಣ ಸಣ್ಣ ಮಕ್ಕಳು ಕೂಡ ಇರ್ತಾರೆ. ಸಣ್ಣ ಸಣ್ಣ ಮಕ್ಕಳು ಇದ್ದು ನಡೆದಂತ ಕದನದಲ್ಲಿ ಇಲ್ಲಿ ಕಾಸಿಮ ಸತ್ತೋಗ್ತಾನೆ, ಅಕ್ಬರ್ ಅಲಿ ಸತ್ತೋಗ್ತಾನೆ. ಕೊನೆಗೆ 10ನೇ ದಿವಸ ನಡೆದಂತಹ ಕದನದಲ್ಲಿ ಇಲ್ಲಿ ಶಮರ ಅನ್ನುವಂಥವನು ಹುಸೇನನ ರುಂಡವನ್ನ ಚೆಂಡಾಡ್ತಾನೆ. ಶಮರ ಅನ್ನುವಂಥವನು ಹುಸೇನನ ರುಂಡವನ್ನ ಚೆಂಡಾಡಿ ಆ ರುಂಡವನ್ನ ತೆಗೆದುಕೊಂಡು ಈ ಯಾಜೀದನ ಆಸ್ಥಾನಕ್ಕೆ ಹೋದಾಗ ಯಾಜೀದ್ ಆ ರುಂಡವನ್ನು ಇಟ್ಕೊಂಡು ಅದರ ಮೇಲೆ ವಿಜಯ ಗೀತೆಯನ್ನ ಬರಿತಾನಂತೆ. ವಿಜಯ ಗೀತೆಯನ್ನು ಬರೆದು, ಏನು ಉಸ್ಮಾನ ಅನ್ನುವಂಥ ಖಲೀಫನನ್ನ ಕೊಂದಿದ್ರಲ್ಲ, ಆ ಕೊಂದು ಸೇಡಿಗೆ ನಾನು ಮತ್ತೆ ಇಲ್ಲಿ ಅವರನ್ನ ಕೊಂದು ಕಾಸಿ ನಾನು ಸೇಡು ಮುಟ್ಸ್ಕೊಂಡಿದ್ದೀನಿ ಅಂತ ಹೇಳಿ ಆತ ಅಲ್ಲಿ ವಿಜಯ ಗೀತೆಯನ್ನ ಕೂಡ ಆಡಿದ ಅಂತ ನೋಡ್ತೀವಿ. ಅಂದ್ರೆ ಎಷ್ಟು ಕ್ರೂರವಾಗಿ ಆ ಒಂದು ಶಾಂತಿ ದೂತರನ್ನ ಹೊಸಿಗೆ ಹಾಕಿದ ಅಂತ ನಾವಿಲ್ಲಿ ನೋಡಬಹುದು. ಅದಾದ ನಂತರ ಇಲ್ಲಿ ಮುಖ್ಯವಾಗಿ ಅಸನನ ಮಡದಿ ಅಸಿನ, ಹಾಗೆ ಏನಪ್ಪಾ ಅಂದ್ರೆ ಹುಸೇನನ ಮಡದಿ ಶಹರಬಾನ್ ಅಂತೂ ಹುಸೇನನ ಹೆಂಡತಿ ತಂಗಿ ಜೈನಬ ಮತ್ತು ಕಾಸಿಮನ ಹೆಂಡತಿ ಸಕಿನ, ಇವರೆಲ್ಲರನ್ನು ಯುದ್ಧ ಕೈದಿಯಾಗಿ ಹಿಡ್ಕೊಂಡು ಡಮಾಸ್ಕಸ್ಗೆ ತೆಗೆದುಕೊಂಡು ಹೋಗ್ಲಾಗ್ತದ. ಅಲ್ಲಿ ಯಾರಿದ್ರು? ಯಾಜೀದ್ ಇದ್ದ. ಆ ಯಾಜೀದನ ಹತ್ರ ತೆಗೆದುಕೊಂಡು ಹೋಗ್ಲಾಗ್ತದ. ಅಲ್ಲೇ ಅವ್ರೇನಪ್ಪಾ ಅಂತಂದ್ರೆ 10 ಕಣ್ಣೀರಾಗಿ, ಯಾಕಂದ್ರೆ ಗಂಡನನ್ನ ಮಕ್ಕಳನ್ನ ಕಳ್ಕೊಂಡಂತ ಈ ಮಹಿಳೆಯರು ದಿಕ್ಕೇ ತೋರಿಸಿದಾಗ ಆಗ್ತದೆ ಇವರಿಗೆ. ಅಲ್ಲೇ ಯುದ್ಧ ಕೈದಿಗಳಾಗಿರ್ತಾರೆ. ಯುದ್ಧ ಕೈದಿಗಳಾಗಿದ್ದಂತ ಇವರನ್ನ ನಂತರದಲ್ಲಿ ಏನು ಮಾಡಿದ್ರು ಅಂದ್ರೆ ಅಲ್ಲಿಂದ ಬಿಡುಗಡೆ ಮಾಡಲಾಗ್ತದೆ. ಬಿಡುಗಡೆಗೊಂಡಂತ ಈ ಮಹಿಳೆಯರು ಸೀದಾ ಮದೀನಾಕ್ ಬರ್ತಾರೆ. ಮದೀನಾಕ್ ಬಂದು ತಮ್ಮ ಬಳಗವನ್ನು ಸೇರ್ಕೊಂಡಾಗ ಕರ್ಬಲದಲ್ಲಿ ನಡೆದಂತ ಈ ಒಂದು ಘೋರವಾದಂತ ರಕ್ತಸಿಕ್ತ ಯುದ್ಧದ ಬಗ್ಗೆ ಹೇಳ್ತಾರೆ. ಎಷ್ಟು ಹಿಂಸೆ ಮಾಡಿ ಕೊಂದ್ರು, ನಮಗೆ ನೀರು ಕೊಡ್ಲಿಲ್ಲ, ವಿಷಪ್ರಾಶನ ಮಾಡಿದ್ರು. ಅದರಲ್ಲೂ ಹುಸೇನ್ ನೀರು ತರುವಾಗ 2 ಕೈಯನ್ನ ಕತ್ತರಿಸ್ತಾರೆ. ಅವ್ನು ಓಡಿ ಬರ್ತಿರ್ತಾನೆ, ಓಡಿ ಬರುವಾಗ ಕೈ ಕತ್ತರಿಸ್ತಾರೆ. ಆಮೇಲೆ ಆತ ಏನಪ್ಪಾ ಅಂತಂದ್ರೆ ಹಾಗೆ ಓಡಿ ಬರ್ತಾನೆ, ಬಾಯಲ್ಲಿ ಆ ನೀರಿನ ಒಂದು ಗೊಬ್ಬೆನ ಇಟ್ಕೊಂಡು ಓಡಿ ಬರ್ತಿರ್ತಾನೆ, ಕಾಲು ಕತ್ತರಿಸ್ತಾರೆ. ಕೊನೆಗೆ ಆತನ ಚೆಂಡನ ಕತ್ತರಿಸ್ತಾರೆ. ಇಷ್ಟು ಕ್ರೂರವಾಗಿ ಈ ಒಂದು ಉಮಯ್ಯ ಅನ್ನುವಂಥ ಬುಡಕಟ್ಟು, ಈ ಒಂದು ಆಸಿಮಾ ಅನ್ನುವಂಥ ಬುಡಕಟ್ಟಿನ ಮೇಲೆ ದಾಳಿ ಮಾಡಿದ್ದನ್ನ ಹೇಳಿದಾಗ ಮದೀನಾದಲ್ಲಿ ಇರ್ತಕ್ಕಂಥ ಜನರ ರಕ್ತ ಕುದೀತದ. ಯಾಕಂತಂದ್ರೆ ಈಗಾಗಲೇ ಇಡೀ ರಕ್ತಸಿಕ್ತ ಅಧ್ಯಯನ ಆರಂಭ ಆಗಿ ಹೋಗಿರ್ತದ. ಎಷ್ಟು ಜನ ಖಲೀಫರೆಲ್ಲ ಕೊಲೆ ಆಗಿರ್ತಾರೆ, ಎಷ್ಟು ಜನ ಸಾಮಾನ್ಯರೆಲ್ಲ ಕೊಲೆ ಆಗಿರ್ತಾರೆ. ಆ ಒಂದು ಸೇಡು ತೀರ್ಸ್ಕೊಳ್ಳೋದಕ್ಕೆ ಮತ್ತೆ ಯುದ್ಧ ಸ್ಟಾರ್ಟ್ ಆಗ್ತದ. ಅದು ಯಾರಪ್ಪ ಅಂದ್ರೆ ಹನೀಫಾ ಅನ್ನುವಂಥ ಯುವಕನ ನೇತೃತ್ವದಲ್ಲಿ, ಮೊಹಮ್ಮದ್ ಹನೀಫಾ ಅಂತೇಳಿ ಆ ಯುವಕರ ನೇತೃತ್ವದಲ್ಲಿ ಮದೀನಾ ಜನ ಎಲ್ಲ ಸೇರ್ಕೊಂಡು ವಾಪಸ್ಸು ಈ ಡಮಸ್ಕಸ್ಗೆ ಬರ್ತಾರೆ. ಬಂದು ಅಲ್ಲಿರ್ತಕ್ಕಂಥ ಯಜೀದನನ್ನ ಕೊಂದು ಹಾಕ್ತಾರೆ. ಯಜೀದನನ್ನ ಕೊಂದು ಹಾಕುವುದರ ಮುಖಾಂತರ ಅಲ್ಲಿ ಕರ್ಬಲದ ಕತೆ ಮುಗಿತದ.
ಅಲ್ಲಿಗೆ ಏನಪ್ಪಾ ಅಂತಂದ್ರೆ ಖಲೀಫರ ಮಧ್ಯೆ ನಡೆದಂತ ಒಂದು ಮಟ್ಟದ ಸಂಘರ್ಷ ನಡೀತದ. ಏನು ರಕ್ತ ಶಿಕ್ತ ದುರಂತ ಅಧ್ಯಾಯ ಅಂತ ಏನ್ ಕರಿತೀವಲ್ಲ, ಆ ರಕ್ತ ರಂಜನೀಯ ದುರಂತ ಅಧ್ಯಾಯ ಆ ಒಂದು ಯಜೀದನ ಕೊಲೆಯ ಮುಖಾಂತರ ಮುಗಿತದ. ಮುಗಿದ ಮೇಲೆ ಏನಾಗ್ತದಂದ್ರೆ ಕಾರ್ಬಲದಲ್ಲಿ ಏನು ಹುತಾತ್ಮರಾಗಿದ್ರಲ್ಲ ಆ ಹುತಾತ್ಮರ ನೆನಪಿಗೆ ಇವರು ಅಲ್ಲಿ ಹಾಡನ್ನ ಬರೆಯೋದಕ್ಕೆ ಶುರು ಮಾಡಿದ್ರು, ಆ ಹಾಡುಗಳನ್ನ ಆಡೋದಕ್ಕೆ ಶುರು ಮಾಡಿದ್ರು. ಪ್ರತಿ ವರ್ಷ ಅವರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಅವರ ನೆನಪಲ್ಲಿ ಏನಪ್ಪಾ ಅಂದ್ರೆ ಮೆರವಣಿಗೆಗಳು ತಾಜಿಯಾ ಅಂತ ಕರೀತಾರೆ, ತಾಜಿಯಾ ಅಂತೇಳಿ ಆ ತಾಜಿಯಾ ಶುರು ಮಾಡಿದ್ರು. ಅದನ್ನ ಉಮರ್ ಯಾರಪ್ಪ ಅಂದ್ರೆ ತೈಮೂರ್ ಅಂತ ಹೇಳ್ತಾರೆ. ತಾಜಿಯಾ ಶುರು ಮಾಡಿದ್ದು ಅಂದ್ರೆ ಹುಸೇನನ ಗೋರಿಯ ಪ್ರತಿಕೃತಿಯನ್ನ ಮೆರವಣಿಗೆ ಮಾಡುವಂಥದ್ದನ್ನ ಶುರು ಮಾಡ್ತಾರೆ. ಅಲ್ಲಿಂದ ಏನಪ್ಪಾ ಅಂತಂದ್ರೆ ಶೋಕಾಚರಣೆಯಾಗಿ ಪ್ರತಿ ವರ್ಷ ಏನಪ್ಪ ಶೋಕಾಚರಣೆಯಾಗಿ ತಾಜೀದ್ ಬಂತು. ತಾಜೀದ್ ಅನ್ನು ಅಲಂ ಅಂತಂದ್ರೆ ಅಸ್ತ ಅಂದ್ರೆ ಹುಸೇನನ ಕೈಯನ್ನು ಕತ್ತರಿಸಿದ್ರಲ್ಲ ಆ ಕೈಯೇ ಇವತ್ತೇನು ನಾವು ಮಸೀದಿಗಳಲ್ಲಿ ಅಲದೇವ್ರಂತೇಳಿ ನೋಡ್ತೀವಲ್ಲ ಪಂಜಗಳಂತೇಳಿ, ಆ ಪಂಜ ಯಾವ ಸಂಕೇತಪ್ಪ ಅಂತಂದ್ರೆ ಯುದ್ಧದಲ್ಲಿ ಕೈ ಕೊಳ್ಕೊಂಡಂತ ಹುಸೇನನ ಸಂಕೇತ. ಆ ನಂತರ ಏನಪ್ಪಾ ಅಂದ್ರೆ ಪೈಗಂಬರ್ ಅವರು, ಅಲಿ ಅವರು, ಬಿಬಿ ಫಾತಿಮಾ ಅವರು, ಹಸನ್ನು, ಅಕ್ಬರ್ ಅಲಿ, ಹಾಗೆ ಹಲವಾರು ಜನರ ಒಂದು ಯುದ್ಧದಲ್ಲಿ ಹೋರಾಟ ಮಾಡಿದವರು ಎಲ್ಲರ ನೆನಪಿಗೋಸ್ಕರ ಅವರ ಶೋಕಾಚರಣೆಯನ್ನ ಆರಂಭ ಮಾಡಿದ್ರು. ಆ ಒಂದು ಆರಂಭನೆ ಏನಪ್ಪಾ ಅಂತಂದ್ರೆ ಮೊಹರಂ ಆಯ್ತು ಅಂತ ನೋಡ್ತೀವಿ. ಆ ಮೊಹರಮ್ಮಿನ ಮುಂದುವರೆದ ಭಾಗ ಇವತ್ತೇನಾಗಿದೆ ಅಂದ್ರೆ ಶೋಕಾಚರಣೆ ಬದಲಾಗಿ ಅದೊಂದು ವಿಜೃಂಭಣೆ ಹಬ್ಬ ಆಗಿದೆ. ಯಾಕಂದ್ರೆ ರೂಪಾಂತರ ಬಂದಿತ್ತು. ಅದರಲ್ಲೆಲ್ಲ ನೋಡ್ತೀರಿ ನೀವು ಏನಪ್ಪಾ ಅಲೈ ಕುಣಿ, ಅದೇನಪ್ಪಾ ಅಂತಂದ್ರೆ ನಮ್ಗೆ ಕಾರ್ಬಲದ ಮರಳುಗಾಡನ್ನ ನೆನಪಿಸ್ತದೆ. ಹಾಗೆ ನಿಶಾನೆ ಯುದ್ಧದ ಒಂದು ಸನ್ನಿವೇಶವನ್ನ ಅಲಗಿ ಬಾರಿಸುವಂಥದ್ದು. ಹಾಗೆ ದೇವರು ಕತಲ್ ರಾತ್ ಅಂದ್ರೆ ಸತ್ತಂತ ಅಥವಾ ಅವರನ್ನು ಸಾಯಿಸಿದಂತ ರಾತ್ರಿ, ಹಾಗೆ ದಫನ್ ಅವರನ್ನ ಶವ ಸಂಸ್ಕಾರ ಮಾಡಿದಂತ ಎಲ್ಲವೂ ಕೂಡ ಇವತ್ತೇನಪ್ಪಾ ಅಂತಂದ್ರೆ ಬಹು ಸಂಸ್ಕೃತಿಯ ಭಾಗವಾಗಿ ಬಂದು ಹಿಂದೂ ಮುಸ್ಲಿಮರಿಬ್ಬರೂ ಕೂಡ ಒಂದಾಗಿ ಆಚರಣೆ ಮಾಡತಕ್ಕಂಥ ಹಬ್ಬ ಮೊಹರಂ ಆಗಿದೆ ಅಂತ ಗಮನಿಸಬಹುದು. ಈ ಒಂದು ಹಬ್ಬ ಆರಂಭ ಆಗೋದಕ್ಕೆ ಮೂಲ ಕಾರಣ ಆದವರು ಹುಸೇನ್ನ ಅನುಯಾಯಿಗಳು ಅಂತ ನೋಡ್ತೀವಿ. ಈ ಹುಸೇನ್ನ ಅನುಯಾಯಿಗಳು ಏನ್ ಮಾಡೋದಪ್ಪ ಅಂದ್ರೆ ಮಜಲೀಸ್ ಅನ್ನ ಆರಂಭಿಸಿದ್ರು. ಮಜಲೀಸ್ ಅಂತಂದ್ರೆ ಸೋಕಸ್ ಸಭೆಗಳು ಅಂತ. ಅಂದ್ರೆ ಈ ಒಂದು ಕರ್ಬಲದಲ್ಲಿ ಹುತಾತ್ಮರಾದಂತ ಈ ಒಂದು ಯೋಧರಿಗೋಸ್ಕರ, ಈ ಒಂದು ಖಲೀಫರಿಗೋಸ್ಕರ, ಅವರನ್ನ ನೆನೆದಕ್ಕೋಸ್ಕರ ಮಜಲೀಸ್ಗಳನ್ನ ಆರಂಭ ಮಾಡಿದ್ರು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಮೆರವಣಿಗೆಗಳನ್ನ ಶುರು ಮಾಡಿದ್ರು. ಶೋಕ ಮೆರವಣಿಗೆಗಳಲ್ಲಿ ಪತಾಕ ಚಿಹ್ನೆಗಳನ್ನ ಬಳಸೋದಕ್ಕೆ ಶುರು ಮಾಡಿದ್ರು, ಆಲಂಗಳನ್ನ ಬಳಸೋದಕ್ಕೆ ಶುರು ಮಾಡಿದ್ರು. ಆಲಂ ಅಂತಂದ್ರೆ ಅದು ಈ ಒಂದು ಹುಸೇನನ ಕೈ ಅಂತ ಹೇಳಿ ನಾವಿಲ್ಲಿ ನೋಡ್ತೀವಿ. ಮುಖ್ಯವಾಗಿ ಈ ಒಂದು ಕರ್ಬಲದಲ್ಲಿ ಹುತಾತ್ಮರಾದಂತ ಈ ಒಂದು ಹಸೇನರ ಒಂದು ನೆನಪಿಗೋಸ್ಕರನೇ ಅವರ ಒಂದು ಶೋಕಾಚರಣೆ ಆರಂಭ ಮಾಡುವ ಪದ್ಧತಿ ಏನಿತ್ತಲ್ಲ ಆ ಪದ್ಧತಿ ಮೂಲಕನೇ ಮೊಹರಂ ಆರಂಭ ಆಯಿತು ಅಂತ ನೋಡ್ತೀವಿ. ಇಲ್ಲಿ ಈ ಒಂದು ಹುಸೇನರ ಅನುಯಾಯಿಗಳು ಯಾರು ಈ ಕರ್ಬಲದಲ್ಲಿ ಇವರ ಹುತಾತ್ಮ ದಿನಾಚರಣೆ ಮಾಡೋಕೆ ಶುರು ಮಾಡಿದ್ರಲ್ಲ, ಇವರನ್ನ ನೆನಪು ಮಾಡ್ಕೊಳ್ಳೋಕೆ ಶುರು ಮಾಡಿದ್ರಲ್ಲ, ಇವರನ್ನ ಸಿಯಾಗಳು ಅಂತ ಕರೀತಾರೆ. ಈ ಸಿಯಾಗಳು ಏನಪ್ಪಾ ಅಂತಂದ್ರೆ 3 ಖಲೀಫರನ್ನ ಒಪ್ಪೋದಿಲ್ಲ ಇವರು. ಆರಂಭದಲ್ಲಿ ಇರ್ತಕ್ಕಂಥ ಅಬೂಬಕರ್, ಫಾರೂಕ್ ಮತ್ತು ಉಸ್ಮಾನ್ ಈ 3 ಖಲೀಫರನ್ನ ಒಪ್ಪೋದಿಲ್ಲ. ಇವರು 4ನೇ ಖಲೀಫರಾದಂತ ಅಲಿಯವರನ್ನ, 5ನೇ ಖಲೀಫರಾದಂತ ಹುಸೇನ್ ಅವರನ್ನ ಮತ್ತು ಆನಂತರ ಒಟ್ಟು 12 ಜನರನ್ನ ಇವರು ಖಲೀಫಾ ಅಂತ ಹೇಳಿ ಮಾನ್ಯ ಮಾಡ್ತಾರೆ. ಅವ್ರಿಗೆ ಇವರು ಇಮಾಮ ಅಂತ ಕರೀತಾರೆ. ಸಿಯಾಗಳು ತಮ್ಮ ಒಂದು ಏನು ಖಲೀಫರು ಅಂತ ಏನು ಅನ್ಕೊಂತೀವಲ್ಲ ಅವ್ರಿಗೆ ಇಮಾಮರು ಅಂತ ಕರೀತಾರೆ. ಇಮಾಮ ಅಂತಂದ್ರೆ ಆಧ್ಯಾತ್ಮಿಕ ಮಾರ್ಗದರ್ಶಕ ಅಥವಾ ಆಧ್ಯಾತ್ಮಿಕ ಗುರು ಅಂತ ಹೇಳಿ ಅವರನ್ನ ನಾವು ನೋಡ್ತೀವಿ. ಹಾಗೆ 3 ಖಲೀಫರನ್ನ ಮತ್ತು ಪೈಗಂಬರರನ್ನ ಆರಾಧನೆ ಮಾಡ್ತಕ್ಕಂಥವ್ರು ಅಥವಾ ಪೈಗಂಬರನ್ನ ಅನುಸರಿಸ್ತಕ್ಕಂಥವರನ್ನ ಸುನ್ನಿಗಳು ಅಂತ ಕರಿತೀವಿ. ಈ ಸುನ್ನಿಗಳು ಪೈಗಂಬರರು, ಅಬೂಬಕರ್ ಮತ್ತು ಮುಖ್ಯವಾಗಿ ಉಸ್ಮಾನ್ ಇವರನ್ನ ಅನುಸರಿಸ್ಕೊಂಡು ಬಂದಿರುವಂತವ್ರು. ಇದು ಮುಂದೆ ಏನಾಯ್ತು ಅಂತಂದ್ರೆ ಇವರಿಬ್ಬರ ಮಧ್ಯೆ ದೊಡ್ಡ ಸಂಘರ್ಷಣ ಶುರುವಾಯಿತು ಅಂತ. ಅದರಲ್ಲೂ ಕೂಡ ತಬರ ಅಂತ ಹೇಳಿ ಈ 3 ಖಲೀಫರನ್ನ ನಿಂದನೆ ಮಾಡಿ ಬರೆದಂತ ಪದ್ಯಗಳು ಯಾರಪ್ಪ ಅಂದ್ರೆ ಸಿಯಾಗಳು ಇದನ್ನು ಬರೆದು ಅವರನ್ನು ನಿಂದನೆ ಮಾಡಕ್ ಶುರು ಮಾಡಿದ ಮೇಲೆ ಪಾಕಿಸ್ತಾನದಲ್ಲಿ, ಕಾಬೂಲಲ್ಲಿ, ಕಂದಹಾರದಲ್ಲಿ, ಲಾಹೋರ್ದಲ್ಲಿ, ಲಖನೌ ಅಲ್ಲಿ, ಹೈದರಾಬಾದ್ ಅಲ್ಲಿ ಹಲವಾರು ಕಡೆ ಏನಪ್ಪಾ ಅಂದ್ರೆ ಸಿಯಾ ಮತ್ತು ಸುನ್ನಿಗಳ ಮಧ್ಯೆ ದೊಡ್ಡ ಗಲಾಟೆ ಆಗೋದಕ್ಕೆ ಶುರು ಮಾಡಿ ರಕ್ತಸಿಕ್ತ ಅಧ್ಯಾಯವೇ ಶುರುವಾಯಿತು ಮತ್ತೊಂದು ರೀತಿಯಲ್ಲಿ ಅಂತ. ಒಂದು ಕಡೆ ಖಲೀಫರ ಹುದ್ದೆಗೋಸ್ಕರ ನಡೆದಂತ ಒಂದು ಕದನ ಆದ್ರೆ, ಇನ್ನೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ಒಂದು ಉಮಯ್ಯ ಮತ್ತು ಏನು 2 ಬುಡಕಟ್ಟು ಗುಂಪುಗಳಿದ್ವಲ್ಲ, ಇವೆರಡು ಗುಂಪುಗಳು ಸಿಯಾ ಮತ್ತು ಸುನ್ನಿಗಳಾಗಿ ಮತ್ತೆ ವೈರಿಗಳಾಗಿ, ದಾಯಾದಿ ವೈರಿಗಳಾಗಿ ಇವತ್ತೂ ಕೂಡ ಮುಂದುವರೆದಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಏನೇ ಇರಲಿ, ಈ ಯಾವುದೇ ದಾಯಾದಿ ರೀತಿಯ ಒಂದು ಸಂಘರ್ಷ ಇದ್ರೂ ಕೂಡ ನಮ್ಮ ಭಾರತ ಅಂತ ಬಂದಾಗ, ಕರ್ನಾಟಕ ಅಂತ ಬಂದಾಗ ನಾವೆಲ್ಲರೂ ಸೇರ್ಕೊಂಡು ಮೊಹರಂನ ಆಚರಣೆ ಮಾಡ್ತಾ ಇದ್ವಲ್ಲ, ಆ ಮೊಹರಂ ಅನ್ನುವಂಥದ್ದು ಹುಟ್ಟಿದ್ದೆ ಯಾರಿಂದಪ್ಪ ಅಂತಂದ್ರೆ ಹುಸೇನಿನ ಅನುಯಾಯಿಗಳಿಂದ. ಹೇಗೆಪ್ಪ ಅಂದ್ರೆ ಅವರು ಶೋಕಾಚರಣೆ ಅಂತೇಳಿ ಆರಂಭ ಮಾಡಿದ್ರು. ಆ ಒಂದು ಹುತಾತ್ಮರನ್ನ ನೆನಪು ಮಾಡ್ಕೊಳಕ್ ಅಂತೇಳಿ ಪ್ರತಿ ವರ್ಷ ಮೆರವಣಿಗೆಗಳನ್ನು ಆರಂಭ ಮಾಡಿದ್ರು.
ಪತಾಕಗಳನ್ನ ಚಿಹ್ನೆಗಳಾಗಿ ಬಳಸೋದಕ್ಕೆ ಶುರು ಮಾಡಿದ್ರು. ಆಲಂಗಳನ್ನ ಮೆರವಣಿಗೆಗಳಲ್ಲಿ ತಂದ್ರು. ಅದೇ ಮುಂದೆ ಹಲವಾರು ರೂಪಾಂತರವನ್ನು ಪಡ್ಕೊಂಡು ಇವತ್ತಿನ ಮೊಹರಂ ಆಗಿರೋದನ್ನ ಗಮನಿಸಬಹುದು. ಈ ಒಂದು ಸೌಹಾರ್ದತೆಯನ್ನ ಸೂಫಿ ಸಂತರು, ಆರುಡ್ರು, ಮುಖ್ಯವಾಗಿ ತಿಂತಣಿ ಮೌನಯ್ಯ, ಕೊಡೆಕಲ್ ಬಸವಣ್ಣ, ಜಲದುರ್ಗದ ಸಂಗಣ್ಣ, ಗಂಗಪ್ಪಯ್ಯ, ಹಾಗೆ ಈ ನಮ್ಮ ಬಂದೇ ನವಾಜ್ ಇವರೆಲ್ಲರೂ ಸೇರ್ಕೊಂಡು ಈ ಒಂದು ಸೌಹಾರ್ದತೆಯ ಒಂದು ದಾರಿಯನ್ನ ಹಾಕ್ಕೊಟ್ರು. ಆ ದಾರಿಯ ಭಾಗವಾಗಿ ಶೋಕಾಚರಣೆ ಆದರೂ ಕೂಡ, ದುಃಖದ ದಿನ ಆದರೂ ಕೂಡ ಮೊಹರಂ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಬಹುಜನರ ಹಬ್ಬವಾಗಿ ಇವತ್ತು ಆಚರಣೆ ಆಗ್ತಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಅದನ್ನ ಒಂದು ಧಾರ್ಮಿಕ ಸಹಿಷ್ಣುತ ಭಾಗವಾಗಿ, ಬಹು ಸಂಸ್ಕೃತಿಯ ಭಾಗವಾಗಿ, ಹಿಂದೂ ಮುಸ್ಲಿಮರ ಐಕ್ಯತೆಯ ಭಾಗವಾಗಿ ಆಚರಣೆ ಮಾಡೋಣ, ಅದರ ಇತಿಹಾಸ ಹಿನ್ನೆಲೆಯನ್ನ ತಿಳಿಯೋಣ ಅಂತ ಹೇಳ್ತಾ, ಕೊನೆಯದಾಗಿ ಶರೀಫರು ಈ ಒಂದು ಅಲಾಯ್ ಹಬ್ಬದ ಕುರಿತಾಗಿ ಒಂದು ಅದ್ಭುತವಾದಂಥ ಶಾಯರಿಯನ್ನ ಬರೆದಿದ್ದಾರೆ. ಆ ಶಾಯರಿಯನ್ನ ಹೇಳಿ ಇವತ್ತಿನ ಕ್ಲಾಸನ್ನ ಹೆಂಡ್ ಮಾಡ್ತೀನಿ. ಓಕೆ. ಭವ ಎಂಬ ಭವಸಯ್ಯ ಅರಿವಿನ ಅಲಾವಿ, ಭವ ಎಂಬ ಭವಸಯ್ಯ ಅರಿವಿನ ಅಲಾವಿ, ಮೂರು ಕೂಡಿದಲ್ಲಿ ಮೊಹರಂ ಮಾಡಿದ್ದೆ, ಮೂರು ಕೂಡಿದಲ್ಲಿ ಮೊಹರಂ ಮಾಡಿದ್ದೆ, ತನು ಮಸೀತಿಯೋಳು ಪಂಚತತ್ವ ಪಂಜ ಕೂಡಿಸಿದ್ದೆನು, ತನು ಮಸೀತಿಯೋಳು ಪಂಚತತ್ವ ಪಂಜ ಕೂಡಿಸಿದ್ದೇನೋ, ಈಡಾ ಪಿಂಗಳ ಉಸೇನಿ ಅಸೇನಿ ಜೀತ ಮೌಲಾಲಿಗೆ, ಈಡಾ ಪಿಂಗಳ ಉಸೇನಿ ಅಸೇನಿ ಜೀತ ಮೌಲಾಲಿಗೆ, ತನುವನ್ನು ಒಪ್ಪಿಸಿ ಭವ ಸಯ್ಯಾಡಿದ್ದೇನೋ, ಮೊಹರಂ ಅಲಾವಿ ಮಾಡಿದ್ದೇನೋ, ಭವ ಸಯ್ಯಾಡಿದ್ದೇನೋ, ಮೊಹರಂ ಅಲಾವಿ ಮಾಡಿದ್ದೇನೋ. ಓಕೆ, ಇದು ನಮ್ಮ ಶಿಶುನಾಳ ಶರೀಫರು. ಅಲಾವಿ ಅಂತಂದರೆ ಅದು ಧಾರ್ಮಿಕ ಸಹಿಷ್ಣುತೆ, ಅಲಾವಿ ಅಂತಂದರೆ ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಅಂತ ಈ ಒಂದು ಶೈಲಿಯಲ್ಲಿ ಹೇಳಿದ್ದನ್ನು ಗಮನಿಸ್ತೀವಿ. ಸ್ನೇಹಿತರೆ, ಈ ಒಂದು ಮೊಹರಂ ಹಬ್ಬದ ಇತಿಹಾಸ ಹಿನ್ನೆಲೆ, ಕರ್ಬಲ ಕಥನದ ಕುರಿತಾಗಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.